ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮದು ಕಾರ್ ಸಾಮಾನ್ಯ ಬರೋದು ತೆಗೆದಿದೆ. ನಮ್ಮದು ಕಾರು ಓಸಿ ಅಲ್ಲಿ ದೊಡ್ಡ ಧರ್ಮಸ್ಥಳ ಏನು ನಿಮ್ಮದು ಬಿಸಿ ನಾಟಿ ಮಾಡ್ತೀರಾ? ಇದು ಧರ್ಮಸ್ಥಳದವ್ರು ಯಾರು? ಈಗ ಈ ದೇಶದ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರು ಆದಂಥ ಕುಮಾರಣ್ಣವರು 2018ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಅಳಕುಪ್ಪೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಮ್ಮ ಸೀತಾಪುರ ಮತ್ತು ಜಾಗತ್ಮಲ್ಲಹಳ್ಳಿ ಸೇರಿದಾಗೆ ನಮ್ಮ ಅರವು ಪಂಚಾಯಿತಿ, ಕ್ಯಾತನಹಳ್ಳಿ ಪಂಚಾಯಿತಿ, ಕಟ್ಟೇರಿ ಪಂಚಾಯಿತಿ ಈ ಭಾಗದ ಎಲ್ಲ ರೈತರ ನೇತೃತ್ವದಲ್ಲಿ ಭಾಳ ವಿಶೇಷವಾಗಿ 2018ರಿಂದಕ್ಕೆ ಡ್ಯಾಮ್ ತುಂಬದೆ ಹಲವಾರು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಂಥ ನಮ್ಮ ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಗದ್ದೆ ನಾಟಿಗೆ ಚಾಲನೆ ಕೊಟ್ಟು ಅವ್ರ ಮುಖ್ಯಮಂತ್ರಿಗಳಾದ ಒಂದು ತಿಂಗಳಲ್ಲೇ ಡ್ಯಾಮ್ ತುಂಬಿ ಕಾವೇರಿ ಮತ್ತು ಆಶೀರ್ವಾದ ಮಾಡೋ ಕಾರಣದಿಂದ ಅವತ್ತು ನಾಟಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತು. ಈ ಸಾಲಿನಲ್ಲೂ ಕಳೆದ 2 ವರ್ಷಗಳಿಂದ ಡ್ಯಾಮ್ ತುಂಬಿರಲಿಲ್ಲ. ಈ ಸಾಲಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಇವತ್ತು ದೇವೇಗೌಡಜಿಯವರ ನರೇಂದ್ರ ಮೋದಿಯವರ ಒಂದು ದೃಢತೆ ಏನಿದೆ, ಈ ದೇಶವನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರು ಸದೃಢವಾಗಿ ಮುನ್ನಡೆಸಬೇಕು ಅಂತಕ್ಕಂಥ ಇಚ್ಛೆ ಏನಿತ್ತು, ಆ ಇಚ್ಛೆಯಂತೆ ಜನ ಆಶೀರ್ವಾದ ಮಾಡಿದ್ರು. ಈ ಬಾರಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರಾಗಿ ಇವತ್ತು ಈ ಜಿಲ್ಲೆಗೆ, ಈ ನಾಡಿಗೆ, ಈ ದೇಶಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಲಿಕ್ಕೆ ಕುಮಾರಣ್ಣವರು ದಾಖಲಾಗ್ತಾ ಇದ್ದಾರೆ. ಇಂಥ ಒತ್ತಡದ ನಡುವೆಯೂ ಈ ಸಲನೂ ನಾನು ಬಂದು ನನ್ನ ತಾಯಂದರ ಜೊತೆಯಲ್ಲಿ ನಾಟಿಗೆ ಚಾಲನೆ ಕೊಡಬೇಕು, ನನ್ನ ರೈತರ ಜೊತೆ ನನ್ನ ಎಲ್ಲ ವಿಚಾರಗಳನ್ನು ಹಂಚ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ 11ನೇ ತಾರೀಕು 10:30 ಗಂಟೆಗೆ ಸರಿಯಾಗಿ ಬಂದು ಅವತ್ತೇನು ಮುಖ್ಯಮಂತ್ರಿಗಳಾಗಿ ನಾಟಿ ಹಾಕಿದ್ರ ಕುರುವಾಗಿ ಈ ಭಾಗದ ಮಹಾಜನತೆ ನೇರವಾಗಿ ಮೈಸೂರಿಗೆ ಹೋಗಲಿಕ್ಕೆ 100 ಕೋಟಿ ರೂಪಾಯಿನ ಬಿಡುಗಡೆಯನ್ನು ಏನು ಅವತ್ತು ಮಂಜೂರು ಮಾಡಿಕೊಟ್ಟಿದ್ರು. ಕೆಲಸ ನಡೀತಾ ಇದೆ. ಅದನ್ನು ಪರಿವೀಕ್ಷಣೆ ಮಾಡಿ ಅಲ್ಲೇ ತಾಯಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆ ಪರಮಾತ್ಮ ಆಂಜನೇಯ ಸ್ವಾಮಿಗೂ ಶಕ್ತಿ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ 11:30ಗೆ ಸರಿಯಾಗಿ ಬಂದು ಇಲ್ಲಿ ನನ್ನ ತಾಯಂದಿರ ಜೊತೆ, ಅಣ್ಣ ತಮ್ಮಂದಿರ ಜೊತೆ, ನಮ್ಮ ರೈತರ ಜೊತೆ ಅವರೇ ಗದ್ದೆಗೆ ಇಳಿದು ನಾಟಿ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ.ಟಿ. ದೇವೇಗೌಡರು ಬರ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಅವರು ಬರ್ತಿದ್ದಾರೆ. ಮಾಜಿ ಸಚಿವರಾದಂಥ ನಮ್ಮ ಸಾರಾ ಮಹೇಶ್ ಅವರು, ನಾಡಗೌಡರು, ನಮ್ಮ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನನ್ನೆಲ್ಲ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ಭಾಗದ ರೈತರು, ವಿಶೇಷವಾಗಿ ನಮ್ಮ ತಾಯಂದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕುಮಾರಣ್ಣವರಿಗೆ ಆಶೀರ್ವಾದ ಮಾಡೋರಿದ್ದಾರೆ. ಜೊತೆಗೆ ಒಂದು ರೀತಿ ಇದು ದೇಶೀಯ ಕಾರ್ಯಕ್ರಮ. ಬೆಳಗ್ಗೆದ್ದು ನಮ್ಮ ಒಬ್ಬ ರೈತ ಇವತ್ತು ನಾವು ಗದ್ದೆ ನಾಟಿ ಮಾಡ್ತಕ್ಕಂಥದ್ದಿರ್ಬೋದು,
ದನಕರುಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಉಳುವ ಯೋಗಿಯ ನೋಡಲ್ಲಿ ಅಂತಕ್ಕಂಥ ಕುವೆಂಪು ಅವರು ಹೇಳಿರೋ ರೀತಿಯಲ್ಲಿ ಇವತ್ತು ನನ್ನ ರೈತರ ಮಧ್ಯೆ ನಿಂತು ಕುಮಾರಣ್ಣವರು ನಾಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನನ್ನ ತಾಯಂದ್ರ ಜೊತೆ ನಾಟಿ ಮುಗಿಯೋ ತನಕ ಇದ್ದು ಅವ್ರ ಜೊತೆನೇ ಕೂತು ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಸಹ ಮಾಡೋರಿದ್ದಾರೆ, ಜೊತೆಲೇ ಊಟ ಮಾಡೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,